ವಾಕ್ಯ ಭಾಗಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ನೀನು ಪರಿಶುದ್ಧನಾದಂಥ ದೇವರು, ಪ್ರೇಮಮಯನಾದಂಥ ನನ್ನ ರಾಜನು ನೀನಾಗಿದೆಯಲ್ಲ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ ಕರ್ತನಾದಂಥ ದೇವರೇ, ಬಹುಮುಖ್ಯವಾದ ಸಮಯಕ್ಕೆ ಅಪ್ಪ ನಮ್ಮನ್ನು ಮುನ್ನಡೆಸಿದ್ದಿ ರಾಜ. ನಿನ್ನ ನಾಮಕ್ಕೆ ಸ್ತೋತ್ರ. ಏಕೆಂದರೆ ಅಪ್ಪ ಜೀವವುಳ್ಳ ವಾಕ್ಯಗಳು ಕರ್ತನೆ ನಮ್ಮ ಸಂಗಡ ಮಾತನಾಡುವುದಕ್ಕೆ ಅಪ್ಪ ಸಿದ್ಧವಾಗಿರುವಾಗ, ಆ ದಿನ ಕರ್ತನೆ ಅನೇಕರು ನಿನ್ನ ಮಾತುಗಳಿಗೆ ಹಿಂಜರಿದು ನಿನ್ನನ್ನು ಬಿಟ್ಟು ಹೋಗುವಾಗ, ಶಿಷ್ಯರಿಗೆ ಕರ್ತನೆ ನೀವು ಹೋಗಬೇಕೆಂದಿದ್ದೀರೋ ಎಂದು ಕೇಳುವಾಗ, ಪೇತ್ರನ ಸ್ವಾಮಿ ಜೀವ ಕೊಡುವ ವಾಕ್ಯಗಳು ನಿನ್ನಲ್ಲುಂಟು, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಎಂದು ಹೇಳುತ್ತಾನಲ್ಲ ಸ್ವಾಮಿ. ಓ ದೇವರಪ್ಪ, ನಿನ್ನ ನುಡಿಗಳು ನಮ್ಮನ್ನು ಜೀವಂತವಾಗಿ ಕರ್ತನೆ ಇಡುವುದು ಮಾತ್ರವಲ್ಲದೆ ರಾಜ, ನಿತ್ಯತ್ವಕ್ಕೆ ನಡೆಸುವಂಥ ನುಡಿಗಳಾಗಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನಾದಂಥ ದೇವರೇ, ನಿನ್ನ ಜೀವಕರವಾದ ಬುಗ್ಗೆಗಳು ಕರ್ತನೆಪ್ಪ ನಮ್ಮೊಂದಿಗೆ ಸದಾಕಾಲ ಹರಿಯುವಾಗೆ ದೇವರೇ, ನಮ್ಮ ಹೃದಯಗಳನ್ನು ತೆರೆದು ಮುನ್ನಡೆಸುವಾತನು ನೀನಾಗಿದೆಯಲ್ಲ ಕರ್ತನೆ. ನೀನು ತಾನೇ ಮಾತನಾಡು ಸ್ವಾಮಿ. ನಮ್ಮ ಹೃದಯಗಳಲ್ಲಿ ಕರ್ತನೆಪ್ಪ ನಿನ್ನ ಜೀವಕರವಾದ ಬುಗ್ಗೆ ಪ್ರವಹಿಸುತ್ತಾ ಕರ್ತನೆಪ್ಪ ನಮ್ಮನ್ನು ಸದಾಕಾಲಕ್ಕೂ ದೇವರಪ್ಪ ಹಸಿರುಗಾವಲುಗಳಲ್ಲಿ ಇರುವಂಥ ತೋಟಗಳಾಗಿ ಅಪ್ಪ ನಾವು ಕಂಗೊಳಿಸುವಾಗೆ ದೇವರೇ, ನೀನು ಕರ್ತನೆ ಮೆಚ್ಚುವಂಥ ಮರಗಳಾಗಿ ಫಲಗಳಾಗಿ ನಾವು ಇರ್ಲಿಕ್ಕಾಗುವಾಗೆ ಕೃಪೆ ತೋರಿಸಿ ಕರ್ತನೆಪ್ಪ. ವಾಕ್ಯವನ್ನು ಹಂಚುವಂಥ ನನ್ನನ್ನಪ್ಪ ನಿನ್ನ ತೋಟಿಗೆ ಒಪ್ಪಿಸಿಕೊಡುತ್ತಾ ಇದ್ದೇನೆ ದೇವರೇ. ಹೇಗೂ ನಿನ್ನ ಹಸ್ತದಿಂದ ನನ್ನನ್ನು ಮರೆ ಮಾಡಿಯಪ್ಪ ನೀನು ತಾನೇ ಮುನ್ನಡೆಸು. ಪರಿಶುದ್ಧಾತ್ಮನೆ, ನೀನು ತಾನೇ ಒಂದೊಂದು ಭಾಗದಲ್ಲೂ ದೇವರೇ ಸಂಚಾರ ಮಾಡಿ ಮಹಿಮೆ ಹೊಂದಬೇಕೆಂದು ಇಡೀ ಸಭೆಯ ಮಕ್ಕಳನ್ನೇ ನಿನ್ನ ತೋಟಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವಳ ತಂದೆಯೇ, ಆಮೆನ್ ಆಮೆನ್. ಹಲ್ಲೆಲೂಯಾ. ನಿಮ್ಮೆಲ್ರಿಗೂ ಒಂದು ಕ್ವಶನ್. ಹಲ್ಲೆಲೂಯಾ. ಮನುಷ್ಯ ತುಂಬ ಹೆಚ್ಚಾಗಿ ಬಯಸುವಂಥದ್ದೇನು? ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಥರ. ಮನುಷ್ಯನ ದೃಷ್ಟಿಯಲ್ಲಿ ವಿಶ್ರಾಂತಿ ಅಂದರೆ ಏನು? ಮಾತಾಡಬೇಕು. ಕೆಲಸಗಳನ್ನ ಮಾಡದೇ ಇರೋದು ಏನು? ರೆಸ್ಟ್ ಅಂದ್ರೆ ಏನು? ನಿದ್ರೆ ಮಾಡೋದು. ಹಲ್ಲೆಲೂಯಾ. ಮನುಷ್ಯ ತುಂಬ ಬಯಸೋದೇನೋ ನಿದ್ರೆ ಮಾಡೋಕ್ಕೆ. ಹಲ್ಲೆಲೂಯಾ. ನೀವು ನೋಡಿದ್ದೀರೋ ನೋಡಿಲ್ವೋ? ನಾನಂತೂ ನೋಡ್ತಾನೆ ಇದ್ದೀನಿ. ಹಲ್ಲೆಲೂಯಾ. ಏನು ಮಾಡಬೇಕು? ನಿದ್ರೆ ಮಾಡಬೇಕು. ಹಲ್ಲೆಲೂಯಾ. ಯಾರಿಗೆ ನಿದ್ರೆ ಮಾಡೋಕ್ಕೆ ತುಂಬ ಇಷ್ಟ? ಯಾವಾಗಲೂ ನಿದ್ರೆ ಮಾಡ್ತಾನೆ ಇರಬೇಕು. ಹಲ್ಲೆಲೂಯಾ. ಹಾಗಾದರೆ ಮನುಷ್ಯನ ದೃಷ್ಟಿಯಲ್ಲಿ ವಿಶ್ರಾಂತಿ ಅಂದರೆ ಏನೋ? ನಿದ್ರೆ. ಹಲ್ಲೆಲೂಯಾ. ಹಾಗಾದರೆ ಈ ದಿನ ಈ ನಿದ್ರೆ ವಿಷಯವಾಗಿ ನಾವು ನೋಡೋಣ. ಯಾವ ವಿಷಯವಾಗಿ? ನಿದ್ರೆ ವಿಷಯವಾಗಿ. ಒಂದೊಂದು ವಾರನೂ ದೇವರು ನಮ್ಮ ಜೊತೆ ವಿಶೇಷವಾದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ನಾನು ನೆನೆಸ್ಕೊಳ್ತೇನೆ. ಹಾಗಾದರೆ ಈ ನಿದ್ರೆ ವಿಷಯವಾಗಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯ ಭಾಗ ಪ್ರಸಂಗಿ 7ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ. ಆದಿಗಿಂತ ಅಂತ್ಯವು ಲೇಸು. ಆದಿ ಅಂದರೆ ಪ್ರಾರಂಭ, ಅಂತ್ಯ ಅಂದರೆ ಕೊನೆ. ಪ್ರಾರಂಭಕ್ಕಿಂತ ಕೊನೆ ಅದು ಬಹಳ ಮುಖ್ಯ ಅಂತೆ. ಯಾಕೆ ಈ ವಚನ ಬರೆಯಲ್ಪಟ್ಟಿದೆ ಅನ್ನೋದಾದರೆ, ದೇವರು ನಮ್ಗೆ ಹೇಳುವಂಥ ಮಾತು, ನೀವು ಹೇಗೆ ಪ್ರಾರಂಭಿಸುತ್ತೀರಾ ಅನ್ನುವುದು ಮುಖ್ಯ ಅಲ್ಲ. ಹೇಗೆ ಪ್ರಾರಂಭಿಸುತ್ತೀರಾ ನಿಮ್ಮ ಜೀವಿತದ ಓಟ ಅಥವಾ ನಿಮ್ಮ ಯೋಜನೆಗಳು, ಅವೆಲ್ಲ ಅದು ಮುಖ್ಯ ಅಲ್ಲ. ಆದರೆ ಹೇಗೆ ಮುಕ್ತಾಯ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಯೂದನನ್ನು ಅಪೊಸ್ತಲನಾಗಿ ಸೇವಕನಾಗಿ ಆರಿಸಿಕೊಳ್ತಾರೆ ಅಲ್ವಾ? ಆರಿಸಿಕೊಂಡ ಪ್ರಾರಂಭ ಯಾವುದು? ಸುಂದರವಾದದ್ದು ಅಲ್ವಾ? ಅಂತ್ಯ ಆತನು ಗುರುಲು ಹಾಕಿಕೊಂಡು ಸತ್ತನು. ಆತನು ಹೊಟ್ಟೆ ಒಡೆದು ಕರಳೆಲ್ಲ ಈಚೆ ಬಂದು ಅಂತ್ಯ ಘೋರವಾದದ್ದು. ಈಗ ಸೌಲನ ಜೀವಿತ ನೋಡೋದಾದರೆ ಸುಂದರವಾದ ಪ್ರಾರಂಭ, ಘೋರವಾದ ಅಂತ್ಯ. ಅಂದರೆ ಇಲ್ಲಿ ವಾಕ್ಯ ಹೇಳೋದೇನೆಂದರೆ, ಎಲ್ಲರೂ ಪ್ರಾರಂಭಿಸ್ತಾರೆ ಆದಿಗಿಂತ ಅಂತ್ಯಲೇಸ್. ಅಂದರೆ ಜನ ನಾವೇನು ಮಾಡ್ತೀವಿ ಅಂದರೆ ಆದಿಯನ್ನು ನೋಡ್ತಾ ಇರ್ತೀವಿ, ಪ್ರಾರಂಭವನ್ನು ನೋಡ್ತಾ ಇರ್ತೀವಿ, ಹೇಗೆ ಸ್ಟಾರ್ಟ್ ಮಾಡ್ತಾರೆ ಇವರು ಅಂತ ನಮಗೆ ಫುಲ್ ಖುಷಿ. ಆದರೆ ದೇವ್ರು ನೋಡ್ತಾ ಇರ್ತಾರೆ ಇವರು ಹೇಗೆ ಹೆಣ್ಣು ಮಾಡ್ತಾರೆ ಅಂತ. ಅದಕ್ಕೆ ಎಲ್ಲರೂ ಪ್ರಾರಂಭಿಸ್ತಾರೆ, ಎಲ್ಲರೂ ಪ್ರಾರಂಭ ಮಾಡ್ತಾರೆ. ಆದರೆ ಮುಗಿಸುವವರು ಅವರೇನಾಗಿರ್ತಾರೆ? ಕೆಲವರು ಮಾತ್ರವೇ ಆಗಿರ್ತಾರೆ. ಈಗ ನೀವು ಕಳೆದ ವಾರದೆಲ್ಲ ಸುದ್ದಿಗಳನ್ನ ನೋಡ್ತಾ ಇರೋದಾದರೆ, ವಿನೇಶ್ ಫೋಗಾಟ್ ಅಂತನೋ ಏನು ಹೆಸರು, ಕರೆಕ್ಟಾ? ಒಲಿಂಪಿಕ್ಕಿಂದ ಅನರ್ಹ ಆದ್ರಲ್ಲ ಅವರು. ಎಷ್ಟು ಗ್ರಾಮ್ ಗೊತ್ತಾ?
ಕೇವಲ 150 ಗ್ರಾಮ್ ತೂಕ ಜಾಸ್ತಿ ಇರೋದ್ರಿಂದ ಒಲಿಂಪಿಕ್ ಆಟದಿಂದಲೇ, ಕುಸ್ತಿ ಪಂದ್ಯಾವಳಿಯಿಂದಲೇ ಇನ್ನು ಅವು ಆಟಕ್ಕೆ ಸೇರಾಗೇ ಇಲ್ಲ. ಅವ್ರನ್ನ ಡಿಸ್ಕ್ವಾಲಿಫೈಡ್ ಮಾಡಿದ್ದಾರೆ. ಹಾಲೆಲೂಯ, ಅನರ್ಹಗೊಳಿಸಿದ್ದಾರೆ. 150 ಗ್ರಾಮ್ ಅಂದರೆ ಆ ಕುಸ್ತಿ ಎಲ್ಲ ಮಾಡಿ ದೇಹ ಅರಿಷ್ಟಾಗಳತ್ತಲ್ಲ, ಅವಾಗ ಮಸಲ್ಸ್ ಎಲ್ಲ ದಪ್ಪ ಆದಾಗ ಅದು 49 ಚಿಲ್ಲರೆ ಇಷ್ಟ kg ಇರಬೇಕಂತೆ. ಆದರೆ ಮತ್ತೆ ಅದಕ್ಕೆ ಆಕೆನ ತೂಕ ಹಾಕುವಾಗ 50 ಮೇಲೆ ಬಂದ ತಕ್ಷಣವೇ ಆಕೆ ತಲೆ ಕೂದಲೆಲ್ಲ ಕಟ್ ಮಾಡಿದ್ದಾರೆ, ಮತ್ತು ಉಗುರೆಲ್ಲ ಕಟ್ ಮಾಡಿದ್ದಾರೆ. ಆ ತೂಕ ಹಾಕುವಾಗ ಇನ್ನೂ ತೂಕ ಜಾಸ್ತಿ ಆಗಿದೆ. ಮೈಯಿಂದ ರಕ್ತವನ್ನೆಲ್ಲ ಎಳೆದಿದ್ದಾರೆ ಡಾಕ್ಟರು. ನಮ್ಮ ಇಂಡಿಯಾ ಕಡೆಯಿಂದ ಹೋಗಿರುವಂಥ ಒಳ್ಳೆಯ ಡಾಕ್ಟ್ರುಗಳು ರಕ್ತವನ್ನು ಎಳೆದು ತೂಕ ಹಾಕುವಾಗ ಮತ್ತೆ 150 ಗ್ರಾಮು ಇದೆ. ಆ 150 ಗ್ರಾಮ್ನ ನಾವು ಇಳಿಸ್ತೀವಿ. ಇವೆಲ್ಲ ಒಲಿಂಪಿಕ್ ಆಟ ಏನು ನಡೀತಾ ಇದೆ ಅದ್ರ ಮುಖ್ಯಸ್ಥರ ಹತ್ರ ಎಲ್ಲ ಈ ನಮ್ಮ ದೇಶದ ಪರವಾಗಿ ಹೋಗಿ ಕೆಲವರೆಲ್ಲ ಮಾತಾಡುವಾಗ ಅಲ್ಲೇನು ಅವಕಾಶನೇ ಕೊಡದೆ ಅನರ್ಹ ಮಾಡಿದ್ದಾರೆ ಅಂತ. ಹಾಲೆಲೂಯ. ಹಾಗಾದರೆ ಒಂದು ಒಲಿಂಪಿಕ್ ಪಂದ್ಯಾವಳಿ ಅದರಲ್ಲಿ ಸೇರಬೇಕು ಅಂತ ಅಂದರೆ ಎಷ್ಟು ಪ್ರಯಾಸ ಪಡಬೇಕಲ್ವ. ಓಡ್ತಾನೆ ಇರ್ತಾರೆ, ಆಡ್ತಾನೆ ಇರ್ತಾರೆ, ತಿನ್ನುವಂಥದ್ದು ಸಹಿತವಾಗಿ ಕಡಿಮೆಯಾಗಿರುತ್ತೆ, ನಿದ್ರೆ ಮಾಡುವಂಥದ್ದು ಕಡಿಮೆಯಾಗಿರುತ್ತೆ, ಎಲ್ಲ ರೀತಿ ತರಬೇತಿಯನ್ನು ತಗೊಳ್ತಾ ಇರ್ತಾರೆ. ದೇಶ ವಿದೇಶದಲ್ಲಿ ನಮ್ಮ ಹೆಸರು ಪ್ರಖ್ಯಾತಿಯನ್ನು ಹೊಂದಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಇದರ ನಡುವೆ ಕೇವಲ 150 ಗ್ರಾಮು ತೂಕಕ್ಕೋಸ್ಕರನೇ ಒಲಿಂಪಿಕ್ ಆಟದಿಂದನೇ ಹೊರಬರುವಂಥ ಪರಿಸ್ಥಿತಿ ಆಯಿತು ಅಂದರೆ ಎಷ್ಟೋ ನಮ್ಮ ಭಾರತದ ಅಭಿಮಾನಿಗಳು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ, ಕೆಲವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಅವ್ರ ಕುಟುಂಬದವ್ರು ದುಃಖ ಪಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಸ್ಥಿತಿ 150 ಗ್ರಾಮ್ಗೆ ಈಚೆ ಬರೋದಾದರೆ ನಮ್ಮದು 150 ಪಾಪಗಳನ್ನ ಇಟ್ಕೊಂಡು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯನಾ? ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ರಾಜರುಗಳು ಪ್ರಾರಂಭಿಸಿದ್ರು, ಪ್ರವಾದಿಗಳು ಪ್ರಾರಂಭಿಸಿದ್ರು, ನ್ಯಾಯಸ್ಥಾಪಕರುಗಳು ಪ್ರಾರಂಭಿಸಿದ್ರು, ಅಪೋಸ್ತಲರುಗಳು ಪ್ರಾರಂಭಿಸಿದ್ರು, ಅಪೋಸ್ತಲರ ನಂತರ ಬಂದಂಥ ಅನೇಕ ಮಿಷನರಿ ಸೇವಕರುಗಳು ಪ್ರಾರಂಭಿಸಿದ್ರು. ಕೊನೆಯದಾಗಿ ನಾವು ಪ್ರಾರಂಭ ಮಾಡಿದ್ದೀವಿ, ನೀವು ಪ್ರಾರಂಭಿಸಿದ್ದೀರಿ ಕ್ರಿಸ್ತಿಯ ಜೀವಿತದ ಓಟವನ್ನು. ಮುಕ್ತಾಯ ರಾಜರುಗಳು ಪ್ರಾರಂಭಿಸುವಾಗ ಜಯಘೋಷಗಳು ಮೊಳಗ್ತಾ ಇರ್ತದೆ, ಆಡಂಬರಗಳ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅಂತ್ಯದಲ್ಲಿ ಪ್ರವಾದಿಗಳು ಪ್ರಾರಂಭ ಮಾಡ್ತಾರೆ, ಕೊನೆಯಲ್ಲಿ ಸೇವಕರುಗಳು ಪ್ರಾರಂಭ ಮಾಡ್ತಾರೆ, ಕೊನೆಯಲ್ಲಿ ವಿಶ್ವಾಸಿಗಳಾದಂಥ ನಾವು ನೀವು ಪ್ರಾರಂಭ ಮಾಡ್ತೀವಿ, ಕೊನೆಯಲ್ಲಿ ಆದಿಗಿಂತ ಅಂತ್ಯ ಲೇಸು. ಹಾಲೆಲೂಯ. ಹಾಗಾದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಪ್ರಾರಂಭ ಮಾಡ್ತೀವಿ, ಆದರೆ ಹೇಗೆ ಮುಗಿಸ್ಬೇಕು ನಮಗೇನೋ ಗುರಿ ಗೊತ್ತು ಇಲ್ಲ. ಆದರೆ ದೇವ್ರು ಏನು ಮಾಡ್ತಾರೆ ಅಂದರೆ ಚಂದದ ಮುಕ್ತಾಯ ಯಾರು ಮಾಡ್ತಾರೋ ಅವ್ರಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಯಾರಿಗೋಸ್ಕರ? ಯಾರು ತುಂಬ ಸುಂದರವಾಗಿ ತಮ್ಮ ಓಟವನ್ನು ಮುಕ್ತಾಯ ಮಾಡ್ತಾರೋ ಅವರಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಹಾಲೆಲೂಯ. ನೀವು ಯೋಚನೆ ಮಾಡಿದ್ದೀರಾ, ನಾನು ನನ್ನ ಜೀವಿತದ ಓಟವನ್ನು ಪ್ರಾರಂಭಿಸಿದ್ದೇನೆ, ಅದನ್ನು ಹೀಗೇ ಮುಕ್ತಾಯ ಮಾಡಬೇಕು ಅನ್ನುವಂಥದ್ದು ಏನಾದರೂ ಪರಿಕಲ್ಪನೆ ಇದೆಯಾ? ಇಲ್ಲ. ಓಡೋಕ್ಕೆ ಪ್ರಾರಂಭಿಸಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಈಗ ಆ ಕಡೆ ಓಡೋಗ್ತಾ ಇದ್ದೀನಿ, ಈ ಕಡೆ ಓಡೋಗ್ತಾ ಇದ್ದೀನಿ, ಮಧ್ಯದಲ್ಲಿ ಜಾಗ ಸಿಗ್ತಾ ಗ್ಯಾಪ್ ಸಿಗ್ತಾ ಎಲ್ಲ ಕಡೆ ಓಡ್ತಾನೆ ಇದ್ದೀನಿ. ಎಲ್ಲ ಕಡೆ ಓಡಿದ್ರೆ ಬಹುಮಾನ ಸಿಕ್ಕಲ್ಲ. ಹಾಲೆಲೂಯ. ಅದಕ್ಕೆ ವಾಕ್ಯ ಏನು ಹೇಳುತ್ತೆ ಅಂತಂದರೆ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ಏನು ಮಾಡು, ನಿನ್ನ ಸಂಪೂರ್ಣ ಶಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ತಿಳುವಳಿಕೆ, ಯಾವ ಜ್ಞಾನ, ಯಾವ ಶಕ್ತಿಯೂ ಇಲ್ಲ. ಏನಂತೆ? ನಾವು ಪಾತಾಳದಲ್ಲಿ ಸೇರಬೇಕು ಅಂತ ಅಂದರೆ ಇಲ್ಲೇ ಎಲ್ಲವನ್ನ ಮಾಡಿಬಿಡ್ಬೇಕಂತೆ, ಪೂರ್ಣ ಶಕ್ತಿಯಿಂದ ಎಲ್ಲವನ್ನ ಮಾಡಬೇಕಾದ್ಮೇಲೆ ಅಲ್ಲಿ ಯಾವ ಕೆಲಸನೂ ಇಲ್ಲ. ಪಾತಾಳದಲ್ಲಿ ಏನಾದರೂ ಕೆಲಸ ಇದೆಯಾ? ಇಲ್ಲ. ಏನಾದರೂ ಐಡಿಯಾಗಳನ್ನ ಓಡಿಸಿ ಮೇಲೆ ಬರಬೇಕು ಅಂತ ಅಲ್ಲಿ ಯೋಜನೆಗಳನ್ನ ಮಾಡಲಿಕ್ಕಾಗತ್ತಾ? ಇಲ್ಲ. ಇಲ್ಲ, ನನಗೆ ತಿಳುವಳಿಕೆ ಜಾಸ್ತಿ ಇದೆ, ಅಲ್ಲಿ ಪಾತಾಳದಲ್ಲಿ ಇರೋಂಥ ಎಲ್ಲ ಲೀಡರ್ಸ್ಗಳ ಹತ್ರ ಎಲ್ಲ ಮಾತಾಡಿ ಒಂದು ಅಪ್ಪರ್ ರೂಮ್ನ ನಾನು ತಗೊಳ್ತೀನಿ, ಪ್ರಮೋಷನ್ ತಗೊಳ್ತೀನಿ ಅಂತ ಅನ್ನೋಕ್ಕಾಗುತ್ತಾ? ಅನ್ನೋಕ್ಕಾಗಲ್ಲ. ಹಾಗಾದರೆ ದೇವರು ನಮಗೆ ತಿಳಿಸುವುದೇನೆಂದರೆ ಪ್ರಸಂಗಿ 9:10 ಅದರಲ್ಲಿ ಆ ವಾಕ್ಯ ಇದೆ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು, ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ಹಾಲೆಲೂಯ. ಹಾಗಾದರೆ ಮಾಡುವುದಕ್ಕೆ ಇನ್ನೇನು ಕೆಲಸ ಇಲ್ಲ ಅನ್ನುವುದರೊಳಗೆ ಏನು ಮಾಡಬೇಕಂತೆ? ಒಂದು ಕಾರ್ಯವನ್ನು ಮಾಡಬೇಕಂತೆ. ಮಾಡೋಕ್ಕೆ ಇನ್ನೇನು ಕೆಲಸ ಇಲ್ಲ ಅನ್ನುವುದರೊಳಗೆ ಒಂದು ಕಾರ್ಯವನ್ನು ಮಾಡಬೇಕು. ಏನದು? ಚಾಪೆ ಹಾಸ್ಕೋ, ಹಾಸಿಗೆ ಹಾಕೋ, ನಿದ್ರೆ ಮಾಡು. ಚಾಪೆ ಹಾಸ್ಕೋ,
ರಗ್ಗೆತ್ಕೋ ದಿಂಬೆತ್ಕೊಂಡು ನಿದ್ರೆ ಮಾಡ್ತಾನೆ ಇರು. ಹಾಲೆಲೂಯ. ಅದಲ್ಲ. ಜವಾಬ್ದಾರಿಯುತವಾದಂಥ ಜೀವಿತವುಳ್ಳ ವ್ಯಕ್ತಿಗಳ ಲಕ್ಷಣ ಅದಲ್ಲ. ಏಕೆಂದರೆ ದೇವರು ಹೇಳುವಂಥ ಮಾತೇನೆಂದರೆ, ನಮ್ಮ ಜೀವಿತದ ಅಂತ್ಯದ ದಿನಗಳು ಸಮೀಪಿಸೋದ್ರೊಳಗಡೆ ನಮಗೊಂದು ಭರವಸೆ ಇರಬೇಕಂತೆ. ಏನು ಅಂತಂದರೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ಸಿಕ್ಕುವಂಥ ಜಯಮಾಲೆ ನನಗೆ ಸಿದ್ಧವಾಗಿದೆ. ಹಲ್ಲೆಲೂಯ. ಆ ಭರವಸೆ ಯಾರಿಗಿರಬೇಕು? ನಮಗಿರಬೇಕು. ಓಟವನ್ನು ಮುಗಿಸುವಂಥ ಪ್ರತಿಯೊಬ್ಬರಿಗೆ ಅದಿರಬೇಕು. ಎಲ್ಲರೂ ಓಡ್ತಾರೆ, ಜಯಮಾಲೆ ಕೆಲವರಿಗೆ ಮಾತ್ರವೇ ಸಿದ್ಧವಾಗಿರುತ್ತೆ. ಆ ಕೆಲವರಲ್ಲಿ ನಾವು ಸಹ ಒಬ್ಬರಾಗಿರಬೇಕು. ಫೇಲ್ಯೂರ್ ಆದವರ ಗುಂಪಿನಲ್ಲಿ ನಾವು ಒಬ್ಬರಾಗಿರುವುದಕ್ಕಿಂತ ಜಯವನ್ನು ಹೊಂದುವಂಥ ಒಬ್ಬರಲ್ಲಿ ನಾವು ಸಹ ಆ ಗುಂಪಿನಲ್ಲಿರಬೇಕು. ಹಾಲೆಲೂಯ. ಒಂದು ಬಾರಿ ಒಬ್ಬರು ಮಿಷನರಿ ಸೇವಕರು ಏನು ಮಾಡಿದ್ರಂತೆ, ನಮ್ಮ ಇಂಡಿಯಾದಲ್ಲೇ ನಡೆದಿರೋಂಥ ಘಟನೆ ಅದು. ಆ ಒರಿಸ್ಸಾನ ಬಿಹಾರ ಇರಬೇಕನ್ಸುತ್ತೆ. ಆ ಮಿಷನರಿ ಸೇವಕರು ಸೇವೆಯನ್ನು ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಅಲ್ಲಿ ಉತ್ತರ ಭಾರತದಲ್ಲಿರುವಂಥ ಕೆಲವೊಂದು ವ್ಯಕ್ತಿಗಳನ್ನ ಏನು ಮಾಡಿದ್ರಂತೆ, ಕೆಲಸಕ್ಕೆ ಸೇರಿಸಿಕೊಂಡು ಅದರಲ್ಲಿ ಒಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನು ಹೇಳಿಲ್ಲ, ತುಂಬ ಆತ್ಮೀಯವಾಗಿ ಆಪ್ತರಾಗಿದ್ದರಂತೆ ಅವರು ಮಿಷನರಿ ಸೇವಕರಿಗೆ. ಅಂಥ ಸಮಯದಲ್ಲಿ ಅವ್ರಿಗೊಂದು ದಿನ ಕಷ್ಟ ಬಂತಂತೆ. ಕಷ್ಟ ಬಂದಾಗ ಇವರು ಪಾಸ್ಟರ್ ಹತ್ರ, ಮಿಷನರಿ ಸೇವಕರ ಹತ್ರ ಬಂದು ಏನು ಹೇಳಲಿಲ್ವಂತೆ. ಏನು ಹೇಳ್ದೇ ಇವ್ರ ಮನೆಗೆ ಬಂದರು. ಅಲ್ಲಿರುವಂಥ ಕೆಲವು ಕರಪತ್ರಿಕೆಗಳಲ್ಲಿ ಯೇಸುಸ್ವಾಮಿ ಫೋಟೋ ಇರುತ್ತಲ್ಲ, ಅದನ್ನು ತಗೊಂಡೋಗ್ಬಿಟ್ಟೇ ಅವ್ರದ್ದು ಪೂಜಾ ರೂಮಲ್ಲಿ ಇಟ್ಟಿದ್ರಂತೆ. ಇಟ್ಬಿಟ್ಟೇ ಅದು ಪ್ರತಿ ದಿನ ಪೂಜೆ ಮಾಡ್ತಾನೆ ಇದ್ರಂತೆ. ಎಲ್ಲವಕ್ಕೂ ಪೂಜೆ ಮಾಡ್ಕೊಂಡು ಆರತಿ ಮಾಡ್ಕೊಂಡು ಬರ್ತಾನೆ ಇದ್ರಂತೆ. ಬರಬೇಕಾದ್ರೆ ಕಷ್ಟ ಏನಾಯಿತು, ತೀರ ವಿಪರೀತಕ್ಕೆ ಹೋಯಿತು. ಈಗ ಈ ಹಿಂದೂ ಭಕ್ತನಿಗೆ ಏನಾಯಿತು, ತುಂಬ ಬೇಜಾರಾಯಿತಂತೆ. ಬೇಜಾರಾಗಿ ಆ ಒಂದು ಪೂಜಾ ರೂಮ್ಗೆ ಹೋಗಿ ಕೂತ್ಕೊಂಡತ್ತೇ ಹೇಳೋದ್ರಂತೆ, ಕರ್ಪೂರನ ತಟ್ಟೆಲಿ ಇಟ್ಕೊಂಡು, ಇಷ್ಟೊಂದು ದೇವರುಗಳನ್ನ ನಾನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ, ಯಾವ ದೇವರು ನಿಜವಾಗಿದೆಯೋ ಆ ದೇವರೇನು ಮಾಡಬೇಕು, ಕರ್ಪೂರನ ಹಚ್ಚಬೇಕು. ಪ್ರತಿದಿನ ನಾನು ಹಚ್ತಾ ಇದ್ದೀನಿ, ನಿಮಗೆ ಬೆಳಕು ಕೊಡ್ತಾ ಇದ್ದೀನಿ. ಈಗ ಸತ್ಯವಾದ ದೇವರು ಯಾರು, ಅದೇನು ಮಾಡಬೇಕು, ಇಲ್ಲಿ ಬೆಂಕಿಯನ್ನು ಹಚ್ಚಬೇಕು ಅಂತ ಹೇಳಿದ್ರಂತೆ. ಇದು ನಡೆದಿರೋಂಥ ಘಟನೆ. ಹಾಗಂದ ಕೂಡಲೇ ಕರ್ಪೂರ ಹಚ್ಕೊಳ್ತು. ಎಲ್ಲ ಫೋಟೋ ಫ್ರೇಮಲ್ಲಿರುವಂಥ ಎಲ್ಲ ಫೋಟೋಗಳು ಸುಟ್ಟು ಬೂದಿಯಾದ್ರೂ ಯೇಸುಸ್ವಾಮಿ ಇರುವಂಥ ಚಿತ್ರದ ಹಾಳೆ ಮಾತ್ರ ಹಾಗೆ ಇತ್ತಂತೆ. ಹಲ್ಲೆಲೂಯ. ಆ ವ್ಯಕ್ತಿ ಆ ಪೇಪರ್ನ ಎತ್ಕೊಂಡು ಮಿಷನರಿ ಸೇವಕರ ಹತ್ರ ಓಡೋಗ್ತಾರಂತೆ. ಓಡೋಗಿ ಪಾಸ್ಟ್ರೇ ಈ ಥರ ಆಯಿತು ಅಂತ. ಆಗ ಅವ್ರು ಹೇಳಿದ್ರಂತೆ, ಇದೇ ನಿಜವಾದದ್ದು. ಈ ಸೇವೆ ಮಾಡೋದಕ್ಕೋಸ್ಕರನೇ ನಾನು ನನ್ನ ಕುಟುಂಬವನ್ನು, ನನ್ನ ದೇಶವನ್ನು, ನನ್ನ ಬಂಧು ಬಳಗವನ್ನು ಎಲ್ಲವನ್ನು ಬಿಟ್ಟು ನಾನು ನಿಮ್ಮ ದೇಶಕ್ಕೆ ಬಂದು ನಿಮ್ಮ ಕಲಾಚಾರದಲ್ಲಿ ಇದ್ಕೊಂಡು ನಿಮ್ಮನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಇಷ್ಟು ವರ್ಷಗಳಿಂದ ಕಾದಿದ್ದೇನೆ ಅಂತ. ಆಗ ವ್ಯಕ್ತಿ ಮನಸ್ಸಾಂತರವನ್ನು ಹೊಂದಿ ದೀಕ್ಷಾ ಸ್ನಾನವನ್ನು ಹೊಂದಿ ಅವರಿಗೆ ರೈಟ್ ಹ್ಯಾಂಡಾಗಿ ಸೇವೆಯನ್ನು ಪ್ರಾರಂಭಿಸ್ತಾರಂತೆ. ಹಾಲೆಲೂಯ. ಹಾಗಾದರೆ ನಾವು ಹೇಗೆ ಪ್ರಾರಂಭಿಸ್ತೀವಿ ಅನ್ನೋದಕ್ಕಿಂತ ಹೇಗೆ ಮುಕ್ತಾಯ ಮಾಡ್ತೀವಿ ಅದು ಬಹಳ ಮುಖ್ಯ. ಹಾಗಾದರೆ ನಮ್ಮ ಜೀವಿತದ ಗುರಿ ಏನಾಗಿರ್ಬೇಕಂತೆ, ಇನ್ನು ಮಾಡೋಕ್ಕೆ ಏನೋ ಕೆಲಸ ಇಲ್ಲ ಅಂತ ಹೇಳೋದ್ರೊಳಗಡೆ 2 ತಿಮೋತಿ 4:7 ನಾನು ಹೇಳಿದಂಥ ಮಾತಿರೋಂಥದ್ದು. ಹಲ್ಲೆಲೂಯ. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಕ್ರಿಸ್ತಿಯ ಜೀವಿತ ಅಂದರೆ ಅದು ಸುಲಭವಾದ ಮಾರ್ಗವಲ್ಲ, ಅದು ದೇಹಕ್ಕೆ ಆಯಾಸ ಕೊಡುವಂಥದ್ದಲ್ಲ. ಎಲ್ಲರೂ ಹೇಳ್ತಾರೆ ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಆ ದೇಹಕ್ಕೆ ಮಲಗಿಕೊಂಡ್ರೆ ಸಾಕು, ವಿಶ್ರಾಂತಿ ಸಿಕ್ಕತ್ತೆ, ದೇಹದ ಆಯಾಸ ಹೋಗುತ್ತೆ. ಒಂದು ಮೆಡಿಷನ್ ತಗೊಂಡ್ರೆ ದೇಹದ ನೋವು ಬೇನೆಗಳೆಲ್ಲ ಹೊರಟು ಹೋಗುತ್ತೆ. ಆದರೆ ಆತ್ಮಕ್ಕೆ ಪ್ರತಿದಿನ ಉಂಟಾಗೋಂಥ ವೇದನೆ ಇದೆಯಲ್ಲ, ಅದು ಯೇಸುಸ್ವಾಮಿಯಿಂದ ಮಾತ್ರವೇ ಗುಣವಾಗಲಿಕ್ಕೆ ಸಾಧ್ಯ. ಆ ಹೋರಾಟ ಮನಸ್ಸಿನಲ್ಲಿರುವಂಥ ಹೋರಾಟ, ಆತ್ಮಿಕ ಹೋರಾಟ ಪ್ರತಿದಿನ ಯುದ್ಧರಂಗದಲ್ಲಿ ನಾವೇನು ಮಾಡ್ತಾ ಇರಬೇಕು, ಹೋರಾಟ ಮಾಡ್ತಾನೆ ಇರಬೇಕು. ಈ ಹೋರಾಟದಲ್ಲಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ನಾನು ಇದ್ದೇನೆ ಅನ್ನೋದಾದರೆ ನನಗೆ ಭರವಸೆ ಇರುತ್ತೆ, ನೀತಿವಂತರಿಗೆ ಕೊಡುವಂಥ ಜಯಮಾಲೆ ನನಗೋಸ್ಕರ ಸಿದ್ಧವಾಗಿರುತ್ತೆ. ಆತನು ತನ್ನ ಪ್ರತ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ, ನಮಗೆ ಅದನ್ನು ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯ. ಅದಕ್ಕೆ ಪ್ರಸಂಗಿಯಲ್ಲಿ ಒಂದು ವಾಕ್ಯ ಹೇಳುತ್ತೆ 7:8. ಹಲ್ಲೆಲೂಯ. ಅಲ್ಲಿ ವಾಕ್ಯ ಏನಂತಂದರೆ, ಅವನ ಶ್ರಮೆಗೆ ಭಾರವೇ ಇಲ್ಲ, ಅವನು ಒಂಟಿಯಾಗಿದ್ದಾನಂತೆ, ಆದರೂ ಅವನು ಏನು ಮಾಡ್ತಾ ಇದ್ದಾನಂತೆ, ದುಡಿತಾನೇ ಇದ್ದಾನಂತೆ, ಧನವೆಲ್ಲ ಸಂಪಾದನೆ ಮಾಡ್ಕೊಳ್ತಾ ಇದ್ದಾನೆ. ಅವನ ಕಣ್ಣಿಗೆ ತೃಪ್ತಿ ಅನ್ನೋದೇ ಇಲ್ಲ. ಅವನು ಅನುಭವಿಸ್ತಾ ಇದ್ದಾನ, ಅವನನ್ನು ಸಹಿತವಾಗಿ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ.
ಹಾಗಾದರೆ ಆಯಿತು, ಆತನೇನೋ ಒಬ್ಬಂಟಿಗನಾಗಿದ್ದ, ಸಂಪಾದನೆ ಮಾಡ್ತಾ ಇದ್ದ, ಆದರೆ ಅವನಿಗೆ ತೃಪ್ತಿ ಇರಲಿಲ್ಲ. ನಾವು ಕುಟುಂಬಸ್ಥರಾಗಿದ್ದೇವೆ. ಹೌದು, ನೀವು ಕುಟುಂಬಸ್ಥರಾಗಿದ್ದೀರಿ, ಸಂಪಾದನೆಯನ್ನು ಮಾಡ್ತಾ ಇದ್ದೀರಿ. ಆದರೆ ಯಾರನ್ನು ಸಂಪಾದನೆ ಮಾಡ್ತಾ ಇದ್ದೀರಿ? ಯಾವುದನ್ನು ಸಂಪಾದನೆ ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ನಾನು ಬರೀ ದುಡಿಮೆ ಮಾಡಿ ನಾನು ಪ್ರಯಾಸ ಪಡ್ತಾ ಇದ್ದೀನಿ ಅನ್ನೋದಾದರೆ ನಿನ್ನ ದುಡಿಮೆಗೆ ಪಾರವೇ ಇಲ್ಲ, ನಿನ್ನ ಶ್ರಮಕ್ಕೆ ಪಾರವೇ ಇಲ್ಲ, ನಿನ್ನ ಪ್ರಯಾಸಕ್ಕೆ ಪಾರವೇ ಇಲ್ಲ. ಆದರೆ ಕೊನೆಯಲ್ಲಿ ಏನು? ಹಲ್ಲೆಲೂಯಾ. ಅಲ್ಲಿ ಈ ರಾಮಾಯಣದ ಒಂದು ವಚನ ಬರುತ್ತೆ, ಅಲ್ಲಿ ನಾವು ಕೇಳಿದಂಥ ಒಂದು ಇದು. ವಾಲ್ಮೀಕಿ ಆ ಟೈಮಲ್ಲಿ ಏನಾಗಿದ್ದಂತೆ, ಆತನು ಬೇಟೆಗಾರ ಆಗಿ ಬರೋ ಅಂಥವ್ರೆಲ್ಲರೂ ಆತನೇನು ಮಾಡ್ತಾ ಇದ್ದಂತೆ, ಬಿಲ್ಲು ಬಾಣ ಬಿಟ್ಟು ಅವ್ರನ್ನೆಲ್ಲ ಕೊಲೆ ಮಾಡ್ತಾ ಇದ್ದಂತೆ. ಆ ಸಮಯದಲ್ಲಿ ಒಬ್ಬ ಯಾರೋ ಋಷಿ, ಮರ್ತೋಗೈತೆ, ಆ ಋಷಿ ಬರೋಂಥ ಸಮಯದಲ್ಲಿ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ನಿನ್ನ ಪಾಪದಲ್ಲಿ ನಿನ್ನ ಕುಟುಂಬಸ್ಥರು ಪಾಲುಗಾರರಾಗಿರ್ತಾರ ಅಂತ. ಅವನು ಹೇಳಿದಂತೆ, ಈ ಜೀವನ ಮಾಡ್ತಾ ಇರೋದೇ, ಈ ಕೊಲೆಗಾರನಾಗಿ ಕಳ್ಳನಾಗಿ ನಾನು ಜೀವನ ಮಾಡ್ತಾ ಇದ್ದೀನಲ್ಲ, ಈ ಜೀವನ ಮಾಡ್ತಾ ಇರೋದೇ ನನ್ನ ಕುಟುಂಬ ಸಾಕೋಕ್ಕೋಸ್ಕರ ಅಂತ. ಹೌದಾ, ಹಾಗಾದರೆ ನಿನ್ನ ಕುಟುಂಬದ ಹತ್ರ ಹೋಗಿ ಕೇಳು ಅಂತ ಹೇಳ್ತಾನಂತೆ. ಹೋಗಿ ವಾಲ್ಮೀಕಿ ಬಂದು ಕೇಳ್ತಾನಂತೆ. ಕೇಳಿದಾಗ ಹೆಂಡ್ತಿ ಹೇಳ್ತಾಳಂತೆ, ನಿನ್ನ ಪಾಪದಲ್ಲಿ ನಾನ್ಯಾಕೆ ಪಾಲು ತಗೊಳ್ಳಿ ಅಂತ. ಹೆಂಡ್ತಿ ಏನೋ ಹಂಗೆ ಅಂದ್ಬಿಟ್ಟು, ಮಕ್ಳಿಗೋಸ್ಕರನಾದರೂ ನಾನು ಇಷ್ಟೊಂದೆಲ್ಲ ಮಾಡಿದ್ದೀನಲ್ಲ ಅಂತ ಮಕ್ಳ ಹತ್ರ ಹೋಗಿ ಕೇಳ್ತಾರಂತೆ. ಕೇಳಿದಾಗ ಮಕ್ಳು ಅಂತಾರಂತೆ, ನಿನ್ನ ಪಾಪದಲ್ಲಿ ನಾನ್ಯಾಕೆ ಪಾಲು ತಗೊಳ್ಳಿ ಅಂತ. ಆಗ ಆತನು ಒಳ್ಳೆ ಮನುಷ್ಯನಾಗಿ ಬದಲಾದನು ಅನ್ನುವಂಥದ್ದು ಕತೆ. ಹಲ್ಲೆಲೂಯಾ. ಹಾಗಾದರೆ ನಾನು ದುಡಿಮೆ ಮಾಡ್ತಾ ಇದ್ದೇನೆ, ನನ್ನ ಜೀವಿತವನ್ನು ಸಂಪಾದನೆ ಮಾಡ್ಕೊಳ್ತಾ ಇದ್ದೇನೆ, ನನ್ನ ಕುಟುಂಬವನ್ನು ಸುಂದರವಾಗಿ ನಾನು ಇಟ್ಕೊಳ್ತಾ ಇದ್ದೇನೆ. ಹೌದು, ಎಲ್ಲವೂ ಒಳ್ಳೆಯದೇ. ಆದರೆ ನಿನ್ನ ಆತ್ಮ ಕೊನೆಯ ದಿನಗಳಲ್ಲಿ ನಿಲ್ಲುವಾಗ ಭರವಸೆ ಯಾವುದಿದೆ? ಯಾವ್ದಾರು ಇದೆಯಾ? ಅದಿರಬೇಕು ಅಂತಂದರೆ ಎಲ್ಲರಿಗೋಸ್ಕರ ನಾನು ತೃಪ್ತಿಪಡಿಸ್ತೇನೆ ಅನ್ನುವಂಥ ನಾನು ನೀವುಗಳು ನಮ್ಮನ್ನು ನೋಡುವಂಥ ಒಬ್ಬಾತನನ್ನು ನಾವೇನು ಮಾಡಬೇಕಾಗಿದೆ? ಮೆಚ್ಚಿಸಬೇಕಾಗಿದೆ, ತೃಪ್ತಿಪಡಿಸ್ಬೇಕಾಗಿದೆ. ಯಾಕೆಂದರೆ ನಾವು ಕಳೆದ ವಾರ ವಾಕ್ಯವನ್ನು ನೋಡ್ತಾ ಇದ್ವಿ, ಉಸಿರು ಅದೆಲ್ಲಿಂದ ಬಂದಿದ್ದು? ಸರ್ವಶಕ್ತನಾದ ದೇವರ ಜೀವಶ್ವಾಸ. ಆ ಜೀವಶ್ವಾಸ, ಈಗ ನಾವು ಒಂದು ಊರಿಗೆ ಹೋಗ್ತೀವಿ, ನೆಂಟರ ಮನೆಗೆ ಹೋಗ್ತೀವಿ, ಒಂದು ವಾರನೋ 15 ದಿನನೋ ಒಂದು ತಿಂಗಳು ಸ್ಟೇ ಆಗ್ತೀವಿ. ಅವ್ರೇನು ಮಾಡ್ತಾರೆ, ನಮ್ಮನ್ನ ಭಾಳ ಅಪರೂಪಕ್ಕೆ ಬಂದರು ಅಂತ ಹೇಳಿ ತುಂಬ ಚೆನ್ನಾಗಿ ನಮಗೆ ಇಷ್ಟವಾಗುವಂಥದ್ದು ಪ್ರತಿಯೊಂದೂ ಮಾಡಿಕೊಡ್ತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ, ಇನ್ನೂ ಹೊಸ ವಸ್ತ್ರಗಳನ್ನೆಲ್ಲ ತಂದು ನಮ್ಮನ್ನು ಬೀಳ್ಕೊಡ್ತಾರೆ. ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡ ನಿಮಿತ್ತವಾಗಿ ನಮಗೇನಿರುತ್ತೆ ಅಂತ ಅಂದರೆ ತುಂಬ ದುಃಖ ಆಗುತ್ತೆ ಬರೋಂಥ ಸಮಯದಲ್ಲಿ ಅಲ್ವಾ. ಅಯ್ಯೋ, ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಇನ್ಯಾವಾಗ ಇವ್ರ ಹತ್ರ ಬರ್ತೀವಿ ಅಂತ. ಮತ್ತು ಅದಕ್ಕಿಂತ ಹೆಚ್ಚಿನದಾಗಿ ಆ ಸ್ನೇಹ ಪ್ರೀತಿ ಬಾಂಧವ್ಯಕ್ಕೋಸ್ಕರವಾಗಿ ಹೆಚ್ಚಿನದಾಗಿ ದುಃಖಗಳು ಉಂಟಾಗ್ತಾ ಇರುತ್ತೆ ನೆಂಟರ ಮನೆಗೆ ಹೋಗಿ ಹಿಂತಿರುಗಿ ಬರೋಂಥ ಸಮಯದಲ್ಲಿ. ಹಾಗೆಯೇ ನಮ್ಮ ಉಸಿರು ಯಾರಿಂದ ಬಂದಿರುವಂಥದ್ದು? ಜೀವಶ್ವಾಸ ದೇವರಿಂದ ಬರುವಂಥದ್ದು. ಒಂದು ನಿದ್ರೆ ನಮ್ಮನ್ನೆಲ್ಲರನ್ನು ಆವರಿಸಿಕೊಳ್ಳಲಿಕ್ಕಿದೆ. ಯಾವ ನಿದ್ರೆ ಗೊತ್ತಾ? ಮರಣ ನಿದ್ರೆ. ಹಲ್ಲೆಲೂಯಾ. ನಾವು ಈ ಶರೀರದ ಒಂದು ನಿದ್ರೆಯನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಆದರೆ ದೇವರು ಹೇಳ್ತಾ ಇರೋದೇನೆಂದರೆ, ಈ ಮರಣ ನಿದ್ರೆ ನಮ್ಮನ್ನು ಆವರಿಸಿಕೊಳ್ಳುವುದರೊಳಗೆ ಜೀವಶ್ವಾಸ ಇಲ್ಲಿರುವಾಗಲೇ ಅದು ದೇವರೊಟ್ಟಿಗೆ ಅನೋನ್ಯವಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಈ ಮರಣ ಅನ್ನುವಂಥದ್ದು ಸಂತೋಷಕರವಾದದ್ದು, ದುಃಖಕರವಾದದ್ದು ಅಲ್ವಾ? ಜನನ ಅಂದ ತಕ್ಷಣ ತುಂಬ ಸಂತೋಷಕರವಾದದ್ದು, ಎಲ್ಲರೂ ಖುಷಿ ಪಡ್ತಾ ಇರ್ತೀವಿ, ಎಲ್ರಿಗೂ ಸ್ವೀಟ್ ಹಂಚ್ತಾ ಇರ್ತೀವಿ. ಹಲ್ಲೆಲೂಯಾ. ಎಲ್ಲರಿಗೂ ನಾವು ಫೋನ್ ಮಾಡಿ ಹೇಳ್ತಾ ಇರ್ತೀವಿ, ನಮ್ಮ ಮನೇಲಿ ಗಂಡು ಮಗು ಆಯಿತು, ನಮ್ಮ ಮನೇಲಿ ಹೆಣ್ಮಗು ಆಯಿತು, ಹಾಗೆ ಹೀಗೆ ಅಂತ ಹೇಳಿ, ಈ ಮಗು ಹುಟ್ಟಿದ ದೆಸೆಯಿಂದ ನಮ್ಗೆ ಇಷ್ಟೆಲ್ಲ ಸಂಭ್ರಮ ಬಂತು, ಇಷ್ಟೆಲ್ಲ ಒಳ್ಳೆ ಪದವಿಗಳು ಬಂತು, ಹಾಗೆ ಹೀಗೆ ಅಂತ ಹೇಳಿ ಅನೇಕ ರೀತಿಯಾದಂಥ ಸನ್ಮಾನ ಕಾರ್ಯಗಳು ಜರುಗ್ತಾ ಇರ್ತವೆ, ಸಂತೋಷದ ಕಾರ್ಯಕ್ರಮಗಳಿರ್ತವೆ. ಆದರೆ ಮರಣ ಅನ್ನುವಂಥದ್ದು ಬರುವಾಗ ಏನಿರುತ್ತೆ? ಅಲ್ಲಿ ದುಃಖ, ಕಣ್ಣೀರಿರುತ್ತೆ. ಯಾಕೆಂದರೆ ಆತ್ಮ ಈ ದೇಹವನ್ನು ಬಿಟ್ಟು ತಾನು ದಯಪಾಲಿಸಿದ ಆತನ ಬಳಿಗೆ ಹಿಂದಿರುಗುವ ಸಮಯ. ಹಲ್ಲೆಲೂಯಾ. ಈ ಶರೀರ ಏನಾಗುತ್ತೆ? ಮಣ್ಣಿನಲ್ಲಿ ಬೆರೆತು ಮಣ್ಣಾಗಿ ಹೋಗುತ್ತೆ. ಯಾಕೆಂದರೆ ಈ ಶರೀರ ಯಾವುದು? ಮಣ್ಣಿನಿಂದ ಉಂಟಾಗಿರುವಂಥದ್ದಲ್ವಾ. ಈಗ ಕೆಲವ್ರನ್ನೆಲ್ಲ ಹೂತಾಕಿರ್ತಾರೆ, ಕೆಲವ್ರನ್ನ ಸುಟ್ಟಿರ್ತಾರೆ. ಇದು ಸ್ವಲ್ಪ ಕಾಲಗಳ ಬಿಟ್ಟು ನಾವು ಹೋಗಿ ಆ ಸಮಾಧಿ ಸ್ಥಳದಲ್ಲಿ ನೋಡೋದಾದರೆ ಏನಾದರೂ ಸಿಗುತ್ತಾ? ಏನೂ ಸಿಗಲ್ಲ. ಅದು ಮಣ್ಣಲ್ಲಿ ಮಣ್ಣಾಗಿ ಹೊರಟು ಹೋಗಿರುತ್ತೆ. ಆದರೆ ನಮ್ಮ ಆತ್ಮಕ್ಕೆ ಮರಣ ಇದೆಯಾ? ನಮ್ಮ ಶರೀರಕ್ಕೇನೋ ಮರಣ ಇದೆ, ಆದರೆ ಆತ್ಮಕ್ಕೆ ಮರಣ ಇಲ್ಲವೇ ಇಲ್ಲ. ಅದು 2 ಸ್ಥಳಗಳಲ್ಲಿ ನಿಲ್ಲಬೇಕು. ಒಂದು ನಿತ್ಯ ನರಕ ಅಥವಾ ನಿತ್ಯ ಸ್ವರ್ಗ. ನಿತ್ಯ ನರಕ, ನಿತ್ಯ ಸ್ವರ್ಗ ಅಂದರೆ ಪರಲೋಕ. ಹಲ್ಲೆಲೂಯಾ. ಈ ಆತ್ಮ ನಿತ್ಯ ನರಕದಲ್ಲಿ ನಿಲ್ಲಬೇಕು ಅಂತ ಅಂದರೆ
ಈ ಮಣ್ಣಿನಿಂದ ಇರುವಂಥ ಈ ದೇಹದೊಳಗೆ ಇರುವಂಥ ಆತ್ಮ, ಆ ಆತ್ಮವನ್ನು ಇಟ್ಕೊಂಡು ನಾವು ಹೇಗೆ ಜೀವಿಸಿದ್ದೀವಿ ಅದರ ಮೇಲೆ ನಿತ್ಯ ನರಕ. ಅದೇ ದೇಹದಲ್ಲಿ ಹೇಗೆ ನಾವು ನಡೆದುಕೊಂಡಿದ್ದೀವಿ ಅದ್ರ ಪ್ರಕಾರವೇ ನಿತ್ಯ ಸ್ವರ್ಗ. ಹಾಲೆಲೂಯ, ಹಾಲೆಲೂಯ. ಯಾಕೆಂದರೆ ದೇವರು ನಮ್ಮನ್ನು ಕಳಿಸಿಕೊಟ್ಟಿರುವಂಥದ್ದು ನೀನು ಚೆನ್ನಾಗಿ ನಿದ್ರೆ ಮಾಡು, ಸಂತೋಷಪಡು, ತಿನ್ನುತ್ತಾ ಕುಡಿಯುತ್ತಾ ಉಲ್ಲಾಸ ಪಡುತ್ತಾ ಗೆಳತಿಯರೊಟ್ಟಿಗೆ ಉಲ್ಲಾಸ ಪಡುತ್ತಾ ಎಲ್ಲವನ್ನ ಈ ಲೋಕದ ವೈಭವನ ನೋಡಿ ಮನೆಗಳನ್ನು ಮಾಡಿಕೊಂಡೇನು, ತೋಟಗಳನ್ನು ಮಾಡಿಕೊಂಡೇನು ಅಂತ ಸೊಲೊಮನ ಹೇಳತ್ತಾರೆ. ಜೀವಿಸುವಂತಲ್ಲ, ಈ ದೇಹದಲ್ಲಿ ಇರುವಾಗ, ಈ ಲೋಕದ ಕಾರ್ಯಗಳಲ್ಲಿ ನಾವು ಇರುವಾಗ ಎಲ್ಲದಕ್ಕಿಂತ ಮೊದಲು ಕರ್ತನನ್ನು ನಾವು ಹುಡುಕಬೇಕಾಗಿದೆ. ಹಾಲೆಲೂಯ. ಆದರೆ ನಾವೇನು ಮಾಡ್ತೇವೆ ಅಂತ ಅಂದರೆ ಈ ಲೋಕದ ಆದಾಯವನ್ನು ಹುಡುಕ್ತಾ ಇರ್ತೀವಿ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಪರಲೋಕದ ಗಂಟು ಅದು ಲಯವಾಗದ ದ್ರವ್ಯ. ಯಾವುದಂತೆ? ಪರಲೋಕದ ಗಂಟು ಅದು ಲಯವಾಗದ ದ್ರವ್ಯ. ಆತನ ನುಡಿಗಳು ನಮಗೆ ಜೀವವನ್ನು ಉಂಟು ಮಾಡುವಂಥ ಪರಲೋಕದ ಮನ್ನ. ಈಗ ಯೇಸು ಸ್ವಾಮಿ ಹೇಳ್ತಾರೆ, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಆತನು ಬದುಕುತ್ತಾನೆ. ಅದಕ್ಕೋಸ್ಕರವೇ ಎಲೀಷಾ, ಯೇಸು ಸ್ವಾಮಿ, ಪೇತ್ರ, ಪೌಲ ಅವರೆಲ್ಲರೂ ಸತ್ತು ಹೋಗಿದಂಥ ವ್ಯಕ್ತಿಗಳನ್ನು ಯೇಸು ಸ್ವಾಮಿ ಹೆಸರಲ್ಲಿ, ಕರ್ತನ ಹೆಸರಿನಲ್ಲಿ ಅವ್ರನ್ನೆಲ್ಲ ಏನು ಮಾಡಿದ್ರು? ಎಬ್ಬಿಸಲ್ಪಟ್ರು. ಅಂದರೆ ದೇವರ ಮಾತಿಗೇನುಂಟು? ಶಕ್ತಿ ಉಂಟು. ಆದರೆ ಈಗ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ನಾನು ಚೆನ್ನಾಗಿ ತಿನ್ನಬೇಕು, ನಾನು ಚೆನ್ನಾಗಿ ಕುಡಿಬೇಕು, ನಾನು ಚೆನ್ನಾಗಿ ನಿದ್ರೆ ಮಾಡಬೇಕು. ಆಯಿತು, ನಿನ್ನ ದೇಹಕ್ಕೆ ಎಲ್ಲ ಸೌಕರ್ಯಗಳನ್ನು ಕೊಡ್ತಾ ಹೋಗುವಾಗ ಆತ್ಮದ ಸ್ಥಿತಿ ಏನು? ಅಲ್ಲಿ ಪಾತಾಳದಲ್ಲಿ ನಾನು ಮಲಗಿಕೊಳ್ತೇನೆ ಅಂದರೆ ಆಗುತ್ತಾ? ಒಳಗಡೆ ನಿಮ್ಮ ಏನಾಗಿರುತ್ತೆ? ಹಾಸಿಗೆ ಆಗಿರುತ್ತೆ. ಬೆಂಕಿ ಏನಾಗಿರುತ್ತೆ? ಆವರಿಸಿಕೊಂಡಿರುತ್ತೆ, ಹೊದಿಕೆಯಾಗಿ ನಿಂತಿರುತ್ತೆ. ಕಟಕಟನೆ ಹಲ್ಲು ಕಡಿಯೋಣವು ಇರುತ್ತೆ ಅಲ್ಲಿ. ಹಾಲೆಲೂಯ. ಅಲ್ಲಿ ಬೆಂಕಿ ಹಾರುವುದೇ ಇಲ್ಲ. ಅಂಥ ನರಕದಿಂದ ನಾವು ತಪ್ಪಿಸಿಕೊಳ್ಬೇಕು ಅಂದರೆ ಮರಣದ ನಿದ್ರೆ ನಮ್ಮನ್ನು ಆವರಿಸಿಕೊಳ್ಳುವುದರೊಳಗಡೆ ನಮ್ಮ ಆತ್ಮ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಬೇಕು, ಕ್ರಿಸ್ತನನ್ನು ಘನಪಡಿಸಬೇಕು. ಹಾಲೆಲೂಯ. ಹಾಗಾದರೆ ಮಣ್ಣಿನಿಂದ ಬಂದಿದ್ದು ಮಣ್ಣಿಗೆ ಸೇರುತ್ತೆ, ದೇವರಿಂದ ಬಂದದ್ದು ದೇವರ ಬಳಿಗೆ ಸೇರುವಂಥದ್ದಾಗಿದೆ. ಆ ಸಮಯ ಬರೋದ್ರೊಳಗಡೆ ನಮ್ಮ ದೇಹದಲ್ಲಿ ನಾವು ಇರುವಾಗಲೇ ಕರ್ತನಿಗೆ ಪ್ರಿಯವಾದ ಕಾರ್ಯಗಳನ್ನ ಮಾಡಬೇಕು. ಕರ್ತನಿಗೆ ಪ್ರಿಯವಾದ ಕಾರ್ಯಗಳು. ನೀವು ಅಂದ್ಕೊಳ್ಬೋದು, ನನಗಿಷ್ಟವಾದದ್ದನ್ನು ನಾನು ಮಾಡ್ತೇನೆ. ಹೌದು, ನಿನಗಿಷ್ಟವಾದದ್ದನ್ನು ನೀನು ಮಾಡು. ಸಂಪೂರ್ಣ ಸ್ವಾತಂತ್ರ್ಯ ದೇವ್ರು ನೀನು ಕೊಟ್ಟಿದ್ದಾರೆ. ಆದರೆ ಆತನು ಒಂದಿನ ನನಗಿಷ್ಟ ಬಂದ ಹಾಗೆ ತೀರ್ಪು ನಾನು ಕೊಡ್ತೇನೆ ಅಂತ ಅನ್ನುವಾಗ ನಾವಲ್ಲಿ ಕಾಲು ಕಟ್ಕೊಂಡ್ರೂ ಇಲ್ಲ, ಕೈ ಮುಗಿದ್ರೂ ಇಲ್ಲ, ಯಾರ ಕಡೆಯಿಂದ ಇನ್ಫ್ಲುಯೆನ್ಸು ಸಹ ಮಾಡ್ಸೋಕ್ಕೂ ಸಾಧ್ಯ ಇಲ್ಲ. ಆಗುತ್ತಾ? ಇಲ್ಲಾದ್ರೂ 4-6 ಜನ ಕೇಳ್ಬೋದು. ಈಗ ಪೊಲೀಸ್ನವ್ರು ಇಟ್ಕೊಂಡ ತಕ್ಷಣ ಗೊತ್ತಿರೋರ ಹತ್ರ ಹೋಗ್ಬೋದು, ಲಾಯರ್ಗಳನ್ನ ಇಡ್ಬೋದು. ಅಥವಾ ಈಗ ಸಾಲಗಾರರು ಬಂದು ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ ಅಂದರೆ ಹಣವಂತರ ಬಳಿ ಹೋಗ್ಬಿಟ್ಟತ್ತೇನೆ 20% ಬಡ್ಡಿ ಆದರೂ ಪರವಾಗಿಲ್ಲ ಕೊಡಿ ಅಂತ ಹೇಳಿ ಇಸ್ಕೊಳ್ಬೋದು. ನಮಗೆ ರೋಗ ಬಂದರೆ ಒಳ್ಳೆ ಡಾಕ್ಟ್ರನ್ನ ಹುಡುಕೊಂಡು ಹೋಗ್ಬೋದು. ಆದರೆ ದೇವರಿಂದ ನ್ಯಾಯ ತೀರ್ಪು ಬಂದರೆ ಯಾರ ಬಳಿಗೆ ಹೋಗಿ ಯಾರನ್ನು ಹುಡುಕುತ್ತಾ ಯಾರ ಸಹಾಯವನ್ನು ನಾವು ಕೇಳಲಿಕ್ಕೆ ಸಾಧ್ಯ ಆಗುತ್ತಾ? ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾರನ್ನೋ ಮೆಚ್ಚಿಸ್ತೇವೆ ಅನ್ನೋದಕ್ಕಿಂತ ಯಾರನ್ನು ಮೆಚ್ಚಿಸ್ತಾ ಇದ್ದೇವೆ, ಯಾರಿಗೋಸ್ಕರ ನಾವು ಜೀವಿಸ್ತಾ ಇದ್ದೇವೆ, ಯಾರನ್ನು ಸಂಪಾದನೆ ಮಾಡ್ತಾ ಇದ್ದೇವೆ, ಅದು ಬಹಳ ಮುಖ್ಯ. ಯಾಕೆಂದರೆ ಮರಣ ನಿದ್ರೆ ಇವತ್ತಲ್ಲ ನಾಳೆ ನಮ್ಮ ಒಬ್ಬೊಬ್ಬರಿಗೂ ಸಹ ಅದು ಬಂದು ನಿಲ್ಲುವಂಥದ್ದೇ ಆಗಿದೆ. ಈಗ ಯೇಸು ಸ್ವಾಮಿ ಏನು ಮಾಡ್ತಾರೆ? ಪೇತ್ರ, ಯಾಕೋಬ, ಯೋಹಾನರನ್ನು ಗೆತ್ಸೆಮನೆ ತೋಟಕ್ಕೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಕಣ್ಣೀರಿಟ್ಟು ಗೋಳಾಡಿ ಪ್ರಾರ್ಥಿಸ್ತಾ ಇರ್ತಾರೆ. 3 ಜನ ಶಿಷ್ಯರು ಏನು ಮಾಡ್ತಾ ಇರ್ತಾರೆ? ಆ ಗೆತ್ಸೆಮನೆ ತೋಟದಲ್ಲೂ ಸಹಿತವಾಗಿ ಯಾಕೆ ಯೇಸು ಸ್ವಾಮಿ ನಮ್ಮ 3 ಜನನ ಮಾತ್ರ ಕರೆದುಕೊಂಡು ಬಂದಿದ್ದಾರೆ ಅನ್ನೋ ಪಾರವೇ ಇಲ್ಲದೆ ಅವ್ರು ಆರಾಮಾಗಿ ನಿದ್ರೆ ಮಾಡ್ತಾ ಇರ್ತಾರೆ. ಕೊನೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸಮಯ ಬಂತು, ಇನ್ನೂ ನೀವು ದಣವಾರಿಸಿಕೊಳ್ಳಿ. ಹಲ್ಲೆಲೂಯ. ಹಾಗಾದರೆ ಆ ಸಮಯ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಬರುವುದರೊಳಗೆ ನಮ್ಮ ಆತ್ಮ ಸೇರಬೇಕಾದ ಸ್ಥಳಕ್ಕೆ ಸೇರುವುದಕ್ಕಿಂತ ಮುಂಚಿತವಾಗಿ ದೇಹದಲ್ಲಿರುವಾಗಲೇ ನಮಗೇನುಂಟು? ಕಾಲಾವಕಾಶ ಉಂಟು. ದೇಹದಲ್ಲಿ ಉಸಿರು ಇರುವಾಗಲೇ ಆ ಕಾಲಾವಕಾಶ ನಮ್ಮ ಕಣ್ಮುಂದೆ ಅಗಾಧವಾಗಿರುವಾಗ, ಇವತ್ತೋ ನಾಳೆಯೋ ನಾಳಿದ್ದೋ ಎಷ್ಟು ವರ್ಷಗಳೋ ನಮಗೆ ಗೊತ್ತಿಲ್ಲ, ಅಷ್ಟರೊಳಗೆ ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೇ ಇರಬೇಡ, ಜೀವಿತ ಕಾಲವೆಲ್ಲ ಆತನ ಆಜ್ಞೆಗಳನ್ನು ಕೈಕೊಂಡು ಬಾಳು. ಹಲ್ಲೆಲೂಯ. ಹಾಗಾದರೆ ಈ ದೇಹಕ್ಕೆ ನಿದ್ರೆ ಬೇಕು ಅವಶ್ಯ. ಆದರೆ
ಒಂದು ಚಿರನಿದ್ರೆ, ಒಂದು ಮರಣನಿದ್ರೆ ನಮ್ಮನ್ನು ಆವರಿಸಿಕೊಳ್ಳುವುದರೊಳಗೆ ನಮ್ಮ ಆತ್ಮವನ್ನು ನಮ್ಮ ಜೀವಿತದ ದಿನಗಳಲ್ಲಿ ಹೇಗೆ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ, ಹೇಗೆ ನಡೆಸಿಕೊಳ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಹಾಗಾದರೆ ಕಳೆದ ವಾರ ದೇವರು ಉಸಿರನ್ನು ಕೊಟ್ಟಾಗ ನಾವು ಹೇಗೆ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ನೋಡ್ತೀವಿ, ಏನನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ನೋಡ್ತೀವಿ ಅನ್ನುವಂಥದ್ದನ್ನು ನೋಡಿದ್ವಿ. ಈ ವಾರ ಹೇಳುವಂಥ ಮಾತೇನೆಂದರೆ, ಈ 2 ರೀತಿಯ ಮರಣ, ಒಂದು ದೇಹಕ್ಕೆ, ಕೊನೆಯಲ್ಲಿ ಮತ್ತೆ ಎಲ್ಲ ಪುನರುತ್ಥಾನ ಆದಾಗ ದೇವರೇನು ಮಾಡ್ತಾರೆ, ಒಳ್ಳೆಯವರಿಗೂ ಕೆಟ್ಟವರಿಗೂ ಸಹ ಪುನರುತ್ಥಾನ ಆಗುತ್ತೆ. ಆಯಿತಾ? ಆ ಪುನರುತ್ಥಾನ ಆದಾಗ ಅಲ್ಲಿ ನ್ಯಾಯ ತೀರ್ಪಿನಲ್ಲಿ ಯಾರು ಕ್ರಿಸ್ತನ ನಿಯಮಗಳನ್ನು ಅನುಸರಿಸಿ ಆತನ ದೃಷ್ಟಿಯಲ್ಲಿ ಯೋಗ್ಯರಾಗಿ ನೀತಿವಂತರಾಗಿ ಜೀವಿಸಿದ್ದಾರೋ ಅವರಿಗೇನಾಗುತ್ತೆ, ಪರಲೋಕದಲ್ಲಿ ನಿತ್ಯತ್ವದಲ್ಲಿ ಜೀವಿಸುವುದಕ್ಕೆ ಪುನರುತ್ಥಾನ. ಇನ್ನೊಂದು 2ನೇ ಮರಣ, ಅದು ಹೇಡಿಗಳು, ಅಸಹ್ಯವಾದುದರಲ್ಲಿ ಸೇರಿದಂಥವರು, ನಾಯಿಗಳಂತಿರುವವರು, ಜಾರರು, ವಿಗ್ರಹಾರಾಧಕರು ಅಂತ ಪ್ರಕಟಣೆಯಲ್ಲಿ ಹೇಳುತ್ತೆ. ಅವ್ರೇನು ಮಾಡಲ್ಲ, ಪರಲೋಕದ ದ್ವಾರದಲ್ಲಿ ಸೇರಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಆ 2ನೇ ಮರಣಕ್ಕೆ ನಡೆಸಲ್ಪಡುವಂಥ ಕಾರ್ಯ ಜರುಗುತ್ತೆ. ಮೊದಲನೇ ಮರಣದಿಂದ ನಾವು ದೇಹ ಮಣ್ಣು ಹೊರಟೋಯ್ತು, ಆತ್ಮ ಏನೋ ಬಿಡುಗಡೆ ಆಯ್ತಪ್ಪ ಅಂತ ಅಂದ್ಕೊಂಡ್ರೆ ಆತ್ಮಕ್ಕೆ ಇರುವಂಥದ್ದೇ ನಿಜವಾದ ಮರಣ. ಹಾಗಾದರೆ ಆ ಮರಣದ ದಿನಗಳು ನಮ್ಮನ್ನು ಸಂಭವಿಸೋದ್ರೊಳಗಡೆ ನಾವೇನು ಮಾಡಬೇಕು, ನಮ್ಮ ಆತ್ಮ 2ನೇ ಮರಣಕ್ಕೆ ಗುರಿಯಾಗದ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಹಾಗಾದರೆ ದೇವರು ಈ ದಿನ ತಿಳಿಸಿರೋ ಮಾತೇನಂತಂದರೆ, ಆ ದಿನ ಬರೋದ್ರೊಳಗಡೆ ನಿಮ್ಮ ಭರವಸೆ ಏನಾಗಿರಬೇಕು, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನೀವು ಹೋರಾಟ ಮಾಡಿಲ್ಲ ಅಂತಂದರೆ ನೀವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಬದುಕಿರುವಂಥ ಮೀನುಗಳನ್ನ ನೋಡ್ರಿ, ಅದು ಪ್ರವಾಹಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇರುತ್ತೆ. ಸತ್ತಿರ ಮೀನೇನು ಮಾಡ್ತಾ ಇರುತ್ತೆ, ನೀರು ಹೇಗೆ ಹರಿಯುತ್ತೋ ಹಾಗೆ ಹರಿದುಕೊಂಡು ಹೋಗ್ತಾ ಇರುತ್ತೆ. ಒಳ್ಳೆ ದಷ್ಟಪುಷ್ಟ ಮೀನುಗಳು ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸಲುವಾಗಿ ಆ ಪ್ರವಾಹಕ್ಕೆ ವಿರುದ್ಧವಾಗಿ ಹರಿದುಕೊಂಡು ಹೋಗಿ ತಂಪಾದ ನೀರಿನ ಬಳಿಯಲ್ಲಿ ಹೋಗ್ತವಂತೆ. ಹಾಗಾದರೆ ನಾವು ಸಮಸ್ಯೆಗಳ ವಿರುದ್ಧವಾಗಿ ಹೋರಾಡ್ತಾ ಇಲ್ಲ, ಪರಿಸ್ಥಿತಿಗಳಿಗೆ ವಿರುದ್ಧವಾಗಿ ಹೋರಾಡ್ತಾ ಇಲ್ಲ, ನಮ್ಮ ನಂಬಿಕೆ ಜೀವಿತಕ್ಕೆ ಬರೋಂಥ ಶೋಧನೆಗಳಿಗೆ ವಿರುದ್ಧವಾಗಿ ನಾನು ಹೋರಾಡ್ತಾ ಇಲ್ಲ, ಎಲ್ಲದರ ಜೊತೆ ನಾನು ಇಜ್ಜೋಡಾಗ್ತಾ ಇದ್ದೇನೆ, ನನಗೆ ನಾನು ಸಮಾಧಾನ ಕಂಡ್ಕೊಳ್ತಾ ಇದ್ದೇನೆ, ಈ ವೇನಲ್ಲಿ ಹೋಗ್ತಾ ಇರೋದ್ರಿಂದ ನಾನು ಸುರಕ್ಷಿತವಾಗಿದ್ದೇನೆ, ಸಮಾಧಾನವಾಗಿದ್ದೇನೆ, ಹಾಗಾಗಿ ನನಗೆ ಯಾವ ಹೋರಾಟನೂ ಬೇಕಾಗಿಲ್ಲ, ಯಾವ ಜವಾಬ್ದಾರಿನೂ ಬೇಕಾಗಿಲ್ಲ ಅನ್ನೋದಾದರೆ ಅದು ಹೇಡಿಗಳ ಲಕ್ಷಣ. ಹಲ್ಲೆಲೂಯಾ. ಯಾಕೆಂದರೆ ಧೈರ್ಯಶಾಲಿಗಳೇನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ, ಹೇಡಿಗಳೇನು ಮಾಡ್ತಾರೆ, ಇಜ್ಜೋಡಾಗ್ತಾರೆ. ದಾವೀದ ಆತನು ಧೈರ್ಯಶಾಲಿಯಾಗಿದ್ದ, ಎಲ್ಲ ಶತ್ರುಗಳ ಸಂಗಡ ಹೋರಾಟ ಮಾಡ್ತಾ ಇದ್ದ. ಸೊಲೊಮೋನನೇನು ಮಾಡ್ದ, ತನ್ನ ಜ್ಞಾನವನ್ನು ಉಪಯೋಗಿಸಿಕೊಂಡು ಸುತ್ತ ಇರುವಂಥ ಎಲ್ಲ ದೇಶದ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಅವ್ರ ಜೊತೆ ಇಜ್ಜೋಡಾಗಿ ನಡೆದ. ಕೊನೆಯಲ್ಲಿ ಏನಾಯಿತು, ಆತನ ಆತ್ಮಿಕ ಜೀವಿತವೇ ನಾಶನವನ್ನು ಹೊಂದಿಕೊಳ್ತು. ಹಾಗಾದರೆ ದೇವರು ನಮ್ಮನ್ನು ಕರೆದಿರುವಂಥದ್ದು ಹೇಡಿತನದ ಆತ್ಮವನ್ನು ಕೊಟ್ಟು ಕರೆದಿಲ್ಲ, ಆತನು ನಮಗೆ ಕೊಟ್ಟಿರುವಂಥದ್ದು ಧೈರ್ಯದಾಯಕ ಆತ್ಮ. ಪರಿಸ್ಥಿತಿಗಳನ್ನು ಎದುರಿಸಿ ನಿಂತು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಯೇಸು ಸ್ವಾಮಿಯನ್ನು ನಂಬುವಂಥದ್ದೇ ಅದೊಂದು ರಣರಂಗ. ಯುದ್ಧರಂಗದಲ್ಲಿ ನಾವು ನಿಂತಿದ್ದೇವೆ ಅಂತಲೇ ಅರ್ಥ. ಯುದ್ಧರಂಗದಲ್ಲಿ ನಿಂತಿದ್ದೇನೆ, ಯಾವ ಗಾಯನೂ ನನಗಾಯ್ತಾ ಇಲ್ಲ, ಹೋರಾಟನೇ ಮಾಡ್ತಾ ಇಲ್ಲ ಅಂದರೆ ನಾನೇನು ಮಾಡಿದ್ದೇನೆ, ಆ ಬೌಂಡ್ರಿಯಿಂದ ಆಚೆ ಬಂದು ನಿಂತಿದ್ದೇನೆ ಅಂತ ಅರ್ಥ. ಬೌಂಡ್ರಿ ಒಳಗಡೆ ಇದ್ದರೆ ತಾನೇ ಬಿಲ್ಲು ಬಾಣ ಎಲ್ಲರೂ ಶೂಟ್ ಮಾಡೋದು, ಹೊಡೆಯೋದು ಬಡಿಯೋದು ಎಲ್ಲವೂ ಆಗುವಂಥದ್ದು. ಹಲ್ಲೆಲೂಯಾ. ಹಾಗಾದರೆ ಶ್ರೇಷ್ಠ ಹೋರಾಟವನ್ನು ನೀವು ಒಬ್ಬೊಬ್ಬರು ಮಾಡಬೇಕಾಗಿದೆ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ಯಾಕೆಂದರೆ ಕ್ರಿಸ್ತ ನಂಬಿಕೆ ಬಿದ್ದು ಹೋಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ದೇವರಾದುಕೊಂಡವರನ್ನೇ ಮೋಸಗೊಳಿಸುವಂಥ ದಿನಗಳು ಈ ದಿನಗಳಾಗಿವೆ. ನಿಮ್ಮ ನಂಬಿಕೆಯನ್ನು ಬೀಳಿಸುವುದಕ್ಕೋಸ್ಕರವಾಗಿ ಅನೇಕ ಕಾರ್ಯಗಳು ಎಬ್ಬಿಸಲ್ಪಡ್ತವೆ, ಅನೇಕ ವಂಚನೆ ಕಾರ್ಯಗಳು ಎಬ್ಬಿಸಲ್ಪಡ್ತವೆ, ನಿಮಗೆ ನೀವೇ ಮೋಸ ಮಾಡಿಕೊಳ್ಳುವಂಥ ಕಾಲಗಳು ಸಹ ಎಬ್ಬಿಸಲ್ಪಡ್ತವೆ. ಅದೆಲ್ಲದರ ಒಳಗೆ ನೀವು ಏನಾಗಿದ್ದೀರಿ, ಯಾರವರಾಗಿದ್ದೀರಿ, ನಿಮ್ಮ ನಂಬಿಕೆ ಎಂಥದ್ದು, ಅದನ್ನು ನೀವು ಕಾಪಾಡಿಕೊಂಡು ನಿಲ್ಲುವುದಾದರೆ ಆ ಜೀವದ ಜಯಮಾಲೆ ಕರ್ತನು ತನ್ನ ಪ್ರತ್ಯಕ್ಷತೆಯಲ್ಲಿ ನಿಮಗೆ ಕೊಡಲು ಶಕ್ತನು. ಹಲ್ಲೆಲೂಯಾ. ನಾನು ಹೇಳ್ತಾ ಇರೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓಕೆ, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ರಾಜ.
ಆದಿಗಿಂತ ಅಂತ್ಯ ಲೇಸು ಎಂದು ಹೇಳಿದಿಲ್ಲಪ್ಪ. ನಮ್ಮ ಜನನದ ದಿನಗಳು ಕರ್ತನೆಪ್ಪ ಅದು ಹೇಗಿದ್ದವು, ಆ ದಿನಗಳು ಯಾವ ರೀತಿ ಇದ್ದವು ಅನ್ನುವುದಕ್ಕಿಂತ ಕರ್ತನೆಪ್ಪ ನಮ್ಮ ಮರಣದ ದಿನಗಳಲ್ಲಿ ಅಪ್ಪ ನಮ್ಮ ಜೀವಿತ ಎಷ್ಟು ನಿನ್ನ ಕಣ್ಣ ಮುಂದೆ ಶ್ರೇಷ್ಠವಾಗಿದೆ, ಎಷ್ಟು ಅಮೂಲ್ಯವಾಗಿದೆ, ನಮ್ಮ ಭಕ್ತಿಯ ಜೀವಿತ ಅನೇಕರಿಗೆ ಮಾದರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಕರ್ತನೆಪ್ಪ ಪರಲೋಕದ ಸಾಕ್ಷಿಯಾಗಿ ನಿಲ್ಲಬೇಕಾಗಿರುವಂಥ ನಮ್ಮ ಜೀವಿತಗಳನ್ನಪ್ಪ ನೀನು ಈ ದಿನ ದೃಷ್ಟಿಸಿ ಹೇಳುತ್ತಾ ಇದೆಯಲ್ಲ ರಾಜ. ಹೌದು ಸ್ವಾಮಿ, ನಮ್ಮೊಬ್ಬೊಬ್ಬರಿಗೂ ಕರ್ತನೆಪ್ಪ ಮರಣದ ನಿದ್ರೆ ಆವರಿಸಿಕೊಳ್ಳುವುದರೊಳಗಾಗಿ ಕರ್ತನೆಪ್ಪ ನಾವು ಕರ್ತನೆಪ್ಪ ಒಂದು ಭರವಸೆಯನ್ನು ಹೊಂದಬೇಕಾಗಿದೆಯಲ್ಲ. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ಸಿಕ್ಕುವಂಥ ಜಯಮಾಲೆ ನನಗೆ ಸಿದ್ಧವಾಗಿದೆ ಎಂದು ಆ ಪೌಲನು ಕರ್ತನೆ ತಾನು ಸಾಯುವುದರೊಳಗಾಗಿಯೇ ಕರ್ತನೆ ಹೇಗೆ ಆ ಭರವಸೆಯ ಮಾತನ್ನು ಹೇಳಿ ಇತರ ಸೇವಕರನ್ನು ಬಲಪಡಿಸಿದನು ರಾಜ. ನಾವು ಅದೇ ಭರವಸೆಯಲ್ಲಿ ನಿಲ್ಲಬೇಕಾಗಿದೆಯಲ್ಲ ಕರ್ತನೆ. ಹೋರಾಟವನ್ನು ಮಾಡದೆ ಕರ್ತನೆ ಎಲ್ಲರ ಜೊತೆ ಎಲ್ಲದಕ್ಕೂ ಇಜ್ಜೋಡಾಗಿ ಕರ್ತನೆಪ್ಪ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿಕೊಂಡು ಹೋಗಬೇಕೆಂಬುದಾಗಿ ಕರ್ತನೆಪ್ಪ ಯಾವುದನ್ನು ಖಂಡಿಸದೆ ಗದರಿಸದೆ ಇಜ್ಜೋಡಾಗಿ ನಡೆಯುವಂಥ ನಮ್ಮ ಜೀವಿತಗಳನ್ನು ನೀನು ತಾನೇ ಮುಟ್ಟು ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಹೇಗೋ ನಾವು ಕರ್ತನೆಪ್ಪ ಕ್ರಿಸ್ತ ನಂಬಿಕೆ ಎಂಬ ಹೋರಾಟದ ಜೀವಿತದಲ್ಲಿ ನಿಂತಿರುವಾಗ ಕರ್ತನೆ ಸತ್ತ ಮೀನುಗಳ ಹಾಗೆ ಕರ್ತನೆ ಹರಿದ ಕಡೆಗೆ ಹರಿದು ಹೋಗದೆ ಕರ್ತನೆಪ್ಪ ಹೇಗೋ ಬದುಕಿರತಕ್ಕ ನಾವು ಸ್ವಾಮಿ ಧೈರ್ಯದಾಯಕ ಆತ್ಮವನ್ನು ಹೊಂದಿಕೊಂಡು ಶ್ರೇಷ್ಠ ಹೋರಾಟವನ್ನು ಮಾಡಿ ಸೈತಾನನ ಕುತಂತ್ರಗಳಿಗೆ ಮತ್ತು ನಮ್ಮೊಳಗೆ ಉಂಟಾಗುವಂಥ ಸ್ವಾರ್ಥದ ಆಲೋಚನೆಗಳಿಗೆ ಒಳಗಾಗದೆ ಕರ್ತನೆಪ್ಪ ಹೇಗೋ ಜಯಮಾಲಿಯನ್ನು ಹೊಂದತಕ್ಕ ಜೀವಿತವನ್ನು ನಾವು ಜೀವಿಸ್ಲಿಕ್ಕಾಗುವಾಗೆ ಕೃಪೆ ತೋರಿಸು ಕರ್ತನೆ. ಮಣ್ಣು ಕರ್ತನೆಪ್ಪ ಇದ್ದ ಹಾಗೆ ಆಗುವುದು ಎಂದು ಹೇಳಿದೆಯಲ್ಲಪ್ಪ. ಈ ಶರೀರ ಕೊಳೆತು ಮಣ್ಣಾಗುವುದು ರಾಜ, ಆದರೆ ಆತ್ಮವೋ ಕರ್ತನೆ ಅದಕ್ಕೆ ಸಾವೇ ಇಲ್ಲದೆ ನಿತ್ಯತ್ವದಲ್ಲಿರುವಾಗ ರಾಜ ಅದು ಕರ್ತನೆ ನಿತ್ಯ ನರಕಕ್ಕೆ ಹೋಗದ ಹಾಗೆ ದೇವರೇ ಈಗಿಂದಲೇ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದ್ದಿಲ್ಲಪ್ಪ. ಹೇಗೋ ನಾವು ಒಬ್ಬೊಬ್ಬರು ಜಯಮಾಲಿನ ಹೊಂದಿದ್ದೇವೆ ಎನ್ನುವಂಥ ಭರವಸೆ ಉಳ್ಳವರಾಗಿ ನಡೆದುಕೊಳ್ಳುವುದಕ್ಕೆ ಅಪ್ಪ ಪ್ರತಿಯೊಬ್ಬರು ತಮ್ಮ ಭಕ್ತಿ ಜೀವಿತವನ್ನು ಸರಿಪಡಿಸಿಕೊಳ್ಳುವಾಗೆ ಕೃಪೆ ತೋರಿಸು ಕರ್ತನೆ. ಓ ದೇವರೇ ಈ ಲೋಕದಲ್ಲಿ ಕರ್ತನೆಪ್ಪ ದೇಹಕ್ಕೆ ಬೇಕಾದ ವಿಶ್ರಾಂತಿಯನ್ನು ಒದಗಿಸಿಕೊಡುವುದಕ್ಕೆ ಪ್ರತಿಯೊಬ್ಬರು ಪ್ರಯಾಸ ಪಡುವಂಥ ಸಮಯದಲ್ಲಿ ದೇವರೇ ಆತ್ಮಕ್ಕೆ ಬೇಕಾದ ನಿನ್ನ ಪಾದದ ವಿಶ್ರಾಂತಿಯನ್ನು ದೇವರೇ ದೊರಕಿಸಿಕೊಡುವುದಕ್ಕೆ ಒಬ್ಬೊಬ್ಬರು ಪ್ರಯಾಸ ಪಡ್ಲಿಕ್ಕಾಗುವಾಗೆ ದೇವರೇ ಕೃಪೆ ತೋರಿಸು ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ. ಆತ್ಮಕ್ಕಿಲ್ಲದಂಥ ವಿಶ್ರಾಂತಿ ಕರ್ತನೆಪ್ಪ ಅದು ನರಕ ಯಾತನೆಯಾಗಿದೆಯಲ್ಲ ಸ್ವಾಮಿ. ಅಲ್ಲಿ ಹುಳುಗಳು ಕರ್ತನೆಪ್ಪ ಸಾಯುವುದೇ ಇಲ್ಲ, ಬೆಂಕಿ ಹಾರುವುದೇ ಇಲ್ಲ, ಅಲ್ಲಿ ಒಂದು ಹನಿ ನೀರು ಸಿಕ್ಕುವುದೇ ಇಲ್ಲ, ಅಲ್ಲಿ ಕಣ್ಣೀರು ಗೋಳಾಟ ಕಟಕಟನೆ ಅಲ್ಲೂ ಕಡಿಯೋಣವೂ ಇರುತ್ತದೆ ಎಂದು ನಿನ್ನ ವಾಕ್ಯವು ಹೇಳುತ್ತದಲ್ಲ ರಾಜ. ಅಂಥ ಕತ್ತಲೆಯ ರಾಜ್ಯಕ್ಕೆ ಅಂಥ ಬೆಂಕಿ ಗಂಧಕದ ಕೆರೆಗೆ ಅಪ್ಪ ಒಬ್ಬೊಬ್ಬರು ದಬ್ಬಲ್ಪಡದ ಹಾಗೆ ದೇವರಪ್ಪ ಆತ್ಮಕ್ಕೆ ಬೇಕಾದ ವಿಶ್ರಾಂತಿಯನ್ನು ಒದಗಿಸಿ ಕೊಡುವಂಥ ಮಕ್ಕಳಾಗಿ ನಿನ್ನ ಪಾದವನ್ನು ಹುಡುಕುವಂಥ ಮಕ್ಕಳಾಗಿ ಕರ್ತನೆ ನಿಲ್ಲುವಾಗೆ ಕೃಪೆ ತೋರಿಸು ಕರ್ತನೆಪ್ಪ. ಹೇಗೋ ನಮ್ಮ ಅಂತ್ಯದ ದಿನ ಕರ್ತನೆ ಅದು ಜಯಘೋಷವಾಗಿರಬೇಕು ರಾಜ. ಓ ದೇವರಪ್ಪ ಈಗೋ ಸ್ವಾಮಿ ಸುತ್ತಲಿರುವವರು ಗೋಳಾಡುತ್ತಾ ಇದ್ದರು ರಾಜ. ನಮ್ಮ ಆತ್ಮ ಕರ್ತನೆ ನಿನ್ನಲ್ಲಿ ಕರ್ತನೆ ಲೀನವಾಗಿ ಸ್ವಾಮಿ ಸಂತೋಷದಿಂದ ನಿನ್ನನ್ನು ಘನಪಡಿಸಬೇಕು ಸ್ವಾಮಿ. ನಿನ್ನ ಸಮ್ಮುಖವನ್ನು ನಾನು ಯಾವಾಗ ಕಾಣುವೆನೋ ಎಂದು ನಮ್ಮ ಆತ್ಮ ಹಂಬಲಿಸಬೇಕು ರಾಜ. ಅಂಥ ಭರವಸೆ ನಮಗಿರ್ಲಿಕ್ಕಾಗುವಾಗೆ ದೇವರೇ ನೀನು ಸಹಾಯ ಮಾಡು ಕರ್ತನೆಪ್ಪ. ಪೌಲನಿಗಿದ್ದಂಥ ಭರವಸೆ ಶ್ರೇಷ್ಠ ನಂಬಿಕೆ ಕರ್ತನೆಪ್ಪ ನಮ್ಮ ಹೃದಯದ ಅಂತರಾಳದಲ್ಲಿ ಕರ್ತನೆ ಅಡಕವಾಗ್ಲಿಕ್ಕಾಗುವಾಗೆ ಕೃಪೆ ತೋರಿಸು ರಾಜ. ಇದುವರೆಗೂ ನೀನು ಮಾತನಾಡಿದ್ದಿ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಗ್ರಹಿಸಿಕೊಂಡಪ್ಪ ನಿನ್ನ ಕಡೆಗೆ ಮನಸ್ಸಾಂತರವನ್ನು ಹೊಂದಿಕೊಳ್ಳಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ಜೀವಳ ತಂದೆಯೇ, ಆಮೆನ್.